ಬೆಸ್ಕಾಂ ಇಂಜಿನಿಯರ್ ಯೋಗೇಶ್ ಗೌಡ ಸಸ್ಪೆಂಡ್ ಆಗಿದ್ದಾರೆ. ಎಸ್ಐಆರ್ ಡ್ಯೂಟಿಗೆ ಬಾರದೆ ಕರ್ತವ್ಯ ನಿರ್ಲಕ್ಷ್ಯದ ಆರೋಪದ ಮೇಲೆ ಅಮಾನತು ಮಾಡಲಾಗಿದೆ. ಬೆಸ್ಕಾಂ ಜೂನಿಯರ್ ಇಂಜಿನಿಯರ್ ಯೋಗೇಶ್ ಗೌಡ ಸಸ್ಪೆಂಡ್ ಆಗಿದ್ದಾರೆ. ಎಸ್ಐಆರ್ ಡ್ಯೂಟಿಗೆ ಬಾರದೆ ಕರ್ತವ್ಯ ನಿರ್ಲಕ್ಷ್ಯದ ಆರೋಪದ ಹಿನ್ನೆಲೆ ಸಸ್ಪೆಂಡ್ ಮಾಡಲಾಗಿದೆ. ಬೆಸ್ಕಾಂ ಜೂನಿಯರ್ ಇಂಜಿನಿಯರ್ ಯೋಗೇಶ್ ಗೌಡ ಇದೀಗ ಅಮಾನತು ಆಗಿದ್ದಾರೆ. ಎಲೆಕ್ಷನ್ ಕಮಿಷನ್ ಸೂಚಿಸಿದ್ರು ಕೂಡ ಡೋಂಟ್ ಕೇರ್, ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದಿಲ್ಲ. ಎಚ್ಎಎಲ್ ಭಾಗದ ಬೆಸ್ಕಾಂ ಹಾಗೆ ಜೆಇ ಬಿಎಲ್ಒ ಸಿಬ್ಬಂದಿಯವರು ಸದ್ಯ ಆಯುಕ್ತೆ ಡಾಕ್ಟರ್ ಸುಧಾ ಸ್ವಪ್ನ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಎಸ್ಐಆರ್ ಆರಂಭವಾದ್ರೂ ಕೆಲಸಕ್ಕೆ ಹಾಜರಾಗ್ತಾ ಇದ್ದಿಲ್ಲ ಯೋಗೇಶ್ ಗೌಡ. ಕರ್ತವ್ಯ ನಿರ್ಲಕ್ಷ್ಯ ಹಿನ್ನೆಲೆ ಯೋಗೇಶ್ ಗೌಡ ಇದೀಗ ಅಮಾನತು ಆಗಿದ್ದಾರೆ. ಬೆಸ್ಕಾಂ ಇಂಜಿನಿಯರ್ ಯೋಗೇಶ್ ಗೌಡ ಸಸ್ಪೆಂಡ್ ಆಗಿದ್ದಾರೆ. ಎಸ್ಐಆರ್ ಡ್ಯೂಟಿಗೆ ಬಾರದೆ ಕರ್ತವ್ಯ ನಿರ್ಲಕ್ಷ್ಯದ ಆರೋಪದ ಹಿನ್ನೆಲೆ ಅವರನ್ನು ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಎಲೆಕ್ಷನ್ ಕಮಿಷನ್ ಸೂಚನೆ ಕೊಟ್ಟಿದ್ರು ಕೂಡ ಅವರು ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದಿಲ್ಲ. ಎಚ್ಎಎಲ್ ಭಾಗದ ಬೆಸ್ಕಾಂ ಜೆಇ ಹಾಗೆ ಬಿಎಲ್ಒ ಯೋಗೇಶ್ ಗೌಡ ಅಮಾನತು ಆಗಿರುವಂತದ್ದು. ಈ ಬಗ್ಗೆ ಕೆಆರ್ಪುರ ವಲಯ ಜಂಟಿ ಆಯುಕ್ತೆ ಡಾಕ್ಟರ್ ಸುಧಾ ಸ್ವಪ್ನ ಮಾಹಿತಿ ನೀಡಿದ್ದಾರೆ. ಎಚ್ಎಎಲ್ ಭಾಗದಲ್ಲಿ ಬಿಎಲ್ಒ ಆಗಿ ನೇಮಕಾತಿಗೊಂಡಿದ್ರು. ಅವರು ಈ ಚುನಾವಣಾ ಕೆಲಸಗಳಲ್ಲಿ ಮತ್ತೆ ಎಸ್ಐಆರ್ ವರ್ಕ್ನಲ್ಲಿ ಅವರು ತೋರಿಸಿದ ನಿರ್ಲಕ್ಷ್ಯದ ಕಾರಣದಿಂದಾಗಿ ಅವ್ರನ್ನ ಅಮಾನತುಪಡಿಸಲಾಗಿದೆ. ನಮ್ಮ ಮತದಾರ ನೋಂದಣಾಧಿಕಾರಿಗಳು ಅವ್ರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಕೊಟ್ಟಿದ್ದಾರೆ. ಚುನಾವಣಾ ಆಯೋಗದಲ್ಲಿ ಯಾರೇ ಆಗಲಿ ಈ ರೀತಿ ನಿರ್ಲಕ್ಷ್ಯ ತೋರಿಸಿದ್ರೆ, ಅಸಹಕಾರವನ್ನು ತೋರಿಸಿದ್ರೆ ಡೆಫಿನೆಟ್ಲಿ ಅವರ ಮೇಲೆ ಶಿಸ್ತು ಕ್ರಮ ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ. ಬೆಸ್ಕಾಂ ಇಂಜಿನಿಯರ್ ಯೋಗೇಶ್ ಗೌಡ ಇಲ್ಲಿ ಅಮಾನತು ಆಗಿರುವಂತದ್ದು. ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಕರ್ತವ್ಯಕ್ಕೆ ಅವರು ಹಾಜರಾಗಿದ್ದಿಲ್ಲ. ಕರ್ತವ್ಯ ನಿರ್ಲಕ್ಷ್ಯದ ಆರೋಪ ಕೂಡ ಕೇಳಿ ಬಂದಿತ್ತು. ಈ ಹಿನ್ನೆಲೆ ಇದೀಗ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಚುನಾವಣಾ ಅಧಿಕಾರಿ ಸೂಚನೆ ಕೊಟ್ಟರು ಕೂಡ ಅವರು ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದಿಲ್ಲ. ಈ ಹಿನ್ನೆಲೆ ಅವರನ್ನು ಅಮಾನತು ಮಾಡಲಾಗಿದೆ ಅಂತ ಜಂಟಿ ಆಯುಕ್ತೆ ಡಾಕ್ಟರ್ ಸುಧಾ ಸ್ವಪ್ನ ಕೂಡ ಮಾಹಿತಿ ನೀಡಿರುವಂತದ್ದು. ಎಸ್ಐಆರ್ ಆರಂಭ ಆಗಿ ಈಗ ಆಲ್ರೆಡಿ 5-6 ದಿನ ಆಯಿತು. ಆದರೂ ಕೂಡ ಅವರು ಕೆಲಸಕ್ಕೆ ಹಾಜರಾಗ್ತಾ ಇದ್ದಿಲ್ಲ. ಈ ಹಿನ್ನೆಲೆ ಕರ್ತವ್ಯ ನಿರ್ಲಕ್ಷ್ಯದ ಹಿನ್ನೆಲೆ ಅವರನ್ನು ಅಮಾನತು ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದೆ.